ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಾವು ವೇದವನ್ನು ಹೇಗೆ ಅನುಸಂಧಾನ ಮಾಡಬೇಕು, ಅದರ ಮೇಲ್ನೋಟದ ಅರ್ಥದಿಂದ ಆಳಕ್ಕೆ ಹೇಗೆ ಇಳಿಯಬೇಕು ಅನ್ನೋದನ್ನು ಹೇಳಿದ್ದ. ಆವಾಗ ಅದು ಇನ್ನಷ್ಟು ಸ್ಪಷ್ಟವಾಗಿ ಹೇಗೆ ಕಾಣುತ್ತೆ ಮತ್ತು ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 45ನೇ ಶ್ಲೋಕ. ತ್ರೈಗುಣ್ಯ ವಿಷಯಾ ವೇದೋ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಈ ಶ್ಲೋಕದ ಅರ್ಥ, ವೇದಗಳು ಬಹುಮಟ್ಟಿಗೆ ಭೌತಿಕ ಪ್ರಕೃತಿಯ ತ್ರೈಗುಣ್ಯದ ವಿಷಯವನ್ನು ಹೇಳ್ತವೆ. ಹೇ ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗೂ ಆತ್ಮದಲ್ಲಿ ನಿಷ್ಠನಾಗು ಅಂತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ವೇದಗಳಲ್ಲಿ ಸತ್ವ, ರಜಸ್ಸು ಮತ್ತು ತಮಸ್ಸು ಗುಣಗಳ ಬಗ್ಗೆ ಹೇಳಿವೆ. ತಮಸ್ಸು ಅಜ್ಞಾನದಲ್ಲಿ ಕಟ್ಟಿಹಾಕುತ್ತೆ, ರಜಸ್ಸು ಕರ್ಮದಿಂದ ಬಂಧಿಸುತ್ತೆ, ತಮಸ್ಸು ಜ್ಞಾನ ಮತ್ತು ಸುಖಗಳನ್ನು ನೀಡುತ್ತೆ. ಇವೆಲ್ಲವೂ ಒಳ್ಳೆಯದಾದರೂ ಒಂದು ಬಂಧನವೇ. ನಾವು ವೇದವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಪ್ರಾಪಂಚಿಕ ಪ್ರಭಾವವನ್ನು ದಾಟಿ ನಿಲ್ಲಬೇಕು. ಈ ತ್ರೈಗುಣ್ಯದ ಪ್ರಭಾವವನ್ನು ದಾಟಿ ನಮ್ಮ ನಿಜವಾದ ಸ್ವಭಾವ ಏನು ಅನ್ನೋದನ್ನು ಗುರುತಿಸಿಕೊಂಡಾಗ ಶುದ್ಧ ಚಿಂತನೆ ಸಾಧ್ಯವಾಗುತ್ತೆ. ತ್ರಿಗುಣದ ಬೇಲಿಯನ್ನು ದಾಟಿಯೇ ಸತ್ಯ ತಿಳಿಯೋದಲ್ಲ. ತ್ರಿಗುಣದ ಪ್ರಭಾವದಿಂದ ಪೂರ್ಣ ಆಚೆಗೆ ನಿಲ್ಲುವುದು ಅಸಾಧ್ಯವೇ. ಆದರೆ ಈ ವಿಷಯ ಗೊತ್ತಿದ್ದು ಅದರ ಎಚ್ಚರ ಇದ್ದರೆ ನಾವು ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನೀನು ನಿರ್ದ್ವಂದ್ವನಾಗು ಅಂತಾನೆ. ಅಂದರೆ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಮುಂತಾದ ದ್ವಂದ್ವಗಳಿಂದ ಅತೀತನಾಗು ಅಂತಾನೆ. ಅಂದರೆ ಅವುಗಳನ್ನು ಮೀರಿ ನಿಲ್ಲು ಅಂತ. ಜೀವನದಲ್ಲಿ ನಾವು ಎಷ್ಟೇ ಜೋಪಾನವಾಗಿದ್ದರೂ ಈ ದ್ವಂದ್ವಗಳು ನಮ್ಮ ಸಮೀಪಕ್ಕೆ ಬರ್ತವೆ. ಆದರೆ ನಾವು ಅವುಗಳಿಗೆ ಆಸಕ್ತರಾಗಿರಬಾರ್ದು. ಅವು ಬರ್ತವೆ, ಹೋಗ್ತವೆ. ಒಳ್ಳೆಯದು ಬಂದಾಗ ಖುಷಿ ಪಡೋದಲ್ಲ, ಕೆಟ್ಟದ್ದು ಬಂದಾಗ ವ್ಯಥೆ ಪಡೋದು ಇಲ್ಲ. ಹಾಗೆ ಜೀವನದ ಪಯಣದಲ್ಲಿ ಇವುಗಳ ಮೂಲಕ ನಾವು ಸಾಗಿ ಹೋಗಬೇಕಾಗಿದೆ. ಮತ್ತು ಈ ಶ್ಲೋಕದಲ್ಲಿ ನಿತ್ಯ ಸತ್ವಸ್ಥೋ ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ಅಂದರೆ ಸದಾ ಸತ್ವಗುಣದಲ್ಲಿ ನೆಲೆಸಿರುವಂತಾನೆ. ತ್ರಿಗುಣಗಳನ್ನು ಮೀರಿ ಹೋಗು ಅಂತ ಹೇಳಿ ಈಗ ಸದಾ ಸತ್ವಗುಣದಲ್ಲಿ ನೆಲೆಸಿರು ಅಂದರೆ ಹೇಗೆ? ಅಂದರೆ ಪ್ರಪಂಚದಲ್ಲಿ ಇರಬೇಕಾದರೆ ಯಾವುದಾದ್ರೂ ಒಂದು ಗುಣದ ಮೇಲೆ ನಿಂತಿರಬೇಕಾಗುತ್ತೆ. ಹಾಗೆ ನಿಲ್ಲೋದಕ್ಕೆ ಸುರಕ್ಷಿತವಾದ ಬಂಡೆಯೇ ಸತ್ವಗುಣ, ಅಂದರೆ ಜ್ಞಾನ ಮತ್ತು ಸುಖಗಳು. ಮತ್ತು ಈ ಶ್ಲೋಕದಲ್ಲಿ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳಿದ್ದಾರೆ. ಅಂದರೆ ಯೋಗಕ್ಷೇಮ ಇಲ್ಲದವನಾಗು ಅಂತಾನೆ. ಮನುಷ್ಯನಲ್ಲಿ ಈ ಎರಡೂ ಗುಣಗಳು ಯಾವಾಗಲೂ ಇರ್ತವೆ. ಒಂದು ಅಲಭ್ಯ ಲಾಭ, ಅಂದರೆ ಪಡೆಯದೇ ಇರುವ ವಸ್ತುವನ್ನು ಸಂಪಾದಿಸಬೇಕಂತ. ಎರಡನೇದು ಲಬ್ಧ ಸಂಸ್ಕರಣ, ಅಂದರೆ ಆಗಲೇ ಪಡೆದಿರೋದನ್ನು ಬಿಟ್ಟು ಹೋಗದಂತೆ ಸಂರಕ್ಷಿಸಿಕೊಂಡು ಹೋಗೋದು. ಈ ಎರಡೂ ಗುಣಗಳೇ ನಮ್ಮ ಬಾಳನ್ನು ಆವರಿಸುತ್ತೆ. ನಮಗೆ ಐಶ್ವರ್ಯ, ಅಧಿಕಾರ, ಪದವಿ ಮುಂತಾದವುಗಳು ಬೇಕು. ಅದನ್ನು ಪಡೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತೇವೆ. ಅದನ್ನು ಪಡೆದಾದ ಮೇಲೆ ಅದು ನಮ್ಮನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ತೇವೆ. ಸಾಧ್ಯವಾದರೆ ಅದು ನಮ್ಮ ವಂಶಕ್ಕೆ ವಿಸ್ತಾರ ಆಗಬೇಕಂತ ಇಚ್ಛೆ ಪಡ್ತೀವಿ ಹೊರತು ಐಶ್ವರ್ಯ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಉದಾಹರಣೆಗೆ ನಮ್ಮ ರಾಜಕಾರಣಿಗಳು. ಇವುಗಳನ್ನೆಲ್ಲ ಬಿಡು ಅಂತಾನೆ ಶ್ರೀಕೃಷ್ಣ. ಹಾಗಾದರೆ ಇವುಗಳನ್ನೆಲ್ಲ ಬಿಟ್ಟು ಬದುಕೋದಾದರೂ ಹೇಗೆ? ಅಂದರೆ ಯಾವುದು ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕೋ ಅದನ್ನು ದೇವರೇ ಒದಗಿಸ್ತಾನೆ ಮತ್ತು ಅವನೇ ರಕ್ಷಿಸ್ತಾನೆ. ಅದನ್ನು ಕುರಿತು ಚಿಂತಿಸಬೇಕಾಗಿಲ್ಲ. ಮನಸ್ಸನ್ನು ಭಗವಂತನ ಸೇವೆ, ಧ್ಯಾನ ಮತ್ತು ಅವನ ಪ್ರೀತಿಯಿಂದ ತುಂಬಿದರೆ ದೇವರು ನಮ್ಮ ಇತರ ಜವಾಬ್ದಾರಿಯನ್ನು ನೋಡ್ಕೊಳ್ತಾನೆ. ಐಹಿಕ ದೇಹವು ಇರುವಷ್ಟು ಕಾಲವು ಐಹಿಕ ಗುಣಗಳು, ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಇದ್ದೇ ಇರ್ತವೆ. ಸುಖ ದುಃಖ, ಲಾಭ ನಷ್ಟ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು. ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕದಿಂದ ಮುಕ್ತನಾಗಬೇಕು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಆತ್ಮವಂತನಾಗೂ ಯಾವಾಗಲೂ ನಿನ್ನ ಮನಸ್ಸು ಪರಮಾತ್ಮನಿಂದ ತುಂಬಿರಲಿ. ಅದರ ಆಧಾರದ ಮೇಲೆ ನಿಂತುಕೊಂಡಿರು. ಮಗು ಒಂದು ಕಂಬವನ್ನು ಹಿಡಿದು ಹೇಗೆ ಸುತ್ತುತ್ತಿರುತ್ತೋ ಹಾಗೆ ದೇವರನ್ನು ನಂಬಿ ನಮ್ಮ ಕೆಲಸಗಳನ್ನು ಮಾಡ್ತಾ ಇರಬೇಕು ಅಂತಲೇ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.